ಇಬ್ಬರು ಯುವಕರು ಕೂಡ ಜಂಪ್ ಮಾಡಿದ್ರು. ಇನ್ನು ಅವರನ್ನು ಹಿಡಿದಿರೋದು ಮಾರ್ಷಲ್ಗಳಲ್ಲ, ಸಂಸದರೇ ಅವರನ್ನು ಹಿಡಿದು ಮಾರ್ಷಲ್ಗಳ ಕೈಗೆ ಕೊಟ್ಟಿದ್ದಾರೆ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು, ಮತ್ತೊಂದಿಷ್ಟು ಜನ ಸಂಸದರು, ಮತ್ತೊಂದೆಡೆ ಇನ್ನೊಂದು ಭಾಗದಲ್ಲಿ ಆ ಯುವಕ ಓಡಿ ಹೋಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಆತ ಸ್ಪೀಕರ್ ಪೀಠದ ಕಡೆಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತನನ್ನು ಕೂಡ ಹಿಡಿದು ಮಾರ್ಷಲ್ಗಳ ಕೈಗೆ ಒಪ್ಪಿಸಿದ್ದಾರೆ ಸಂಸದರು. ಈ ಕಡೆ ಇನ್ನೊಂದು ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಹೊರಗಡೆ, ಸಂಸತ್ ಭವನದ ಹೊರಗಡೆ ಈ ಕಲರ್ ಸ್ಮೋಕ್ ಬಾಂಬು ಇದನ್ನು ಅವರು ಎಸೆದಿದ್ದಾರೆ. ಆ ಸಂದರ್ಭದಲ್ಲಿ ಘೋಷಣೆ ಕೂಗಿದ್ದಾರೆ, ತಾನಾಶಾಹಿ ನೈ ಚಲೇಗ ಅಂತ, ಅಂದರೆ ಸರ್ವಾಧಿಕಾರ ನಡೆಯಲ್ಲ, ಸಂವಿಧಾನ ಉಳಿಸಿ, ಈ ರೀತಿಯೆಲ್ಲ ಘೋಷಣೆ ಕೂಗಿದ್ದಾರೆ. ಇಲ್ಲ, ನಮ್ಮ ತಾತ ಪಟೇಲ್ ಹಿರೇಗೌಡ, ನಮ್ಮಪ್ಪ ಭದ್ರಪ್ಪ ಗೌಡ, ಅವ್ರ ತಂದೆ ನಾನು ದೇವರಾಜ್ ಗೌಡ. ಅರ್ಥ ಆಯ್ತು ಸರ್? ಮೂಲ ಎಲ್ಲಿ ಸರ್ ತಮ್ಮದು? ಸರ್ ನಮ್ದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತೇಳಿ ಒಂದು ಹಳ್ಳಿ ನಂದು. ಅಲ್ಲಿ ನನ್ನ ತೋಟ ಇದೆ ಸರ್. ಸರ್ ನಾನು ಮೈಸೂರಿಗೆ ಬಂದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಮೈಸೂರಿಗೆ ಬಂದು ನಾನು ಒಂದು ಸುಮಾರು 15 ವರ್ಷದಿಂದಲೇ ಮೈಸೂರಿಗೆ ಬಂದಿದ್ದೀವಿ ಸರ್. ಮೈಸೂರಲ್ಲಿ ಎಲ್ಲಿವರೆಗೆ ಓದಿದ್ರು ಸರ್ ಅವರು? ಸರ್ ಅವನು ಸೆಂಟ್ ಜೋಸಫ್ ಮರಿಮಲ್ಲಪಾಸು. ಎಲ್ಲಿ ಎಷ್ಟನೇ ಕ್ಲಾಸ್ ವರೆಗೆ ಮೈಸೂರಲ್ಲಿ ಓದಿದ್ರು? ಸೆಕೆಂಡ್ PUC ವರೆಗೂ ಮೈಸೂರಲ್ಲಿ ಓದ್ದ ಸರ್. ಇಂಜಿನಿಯರಿಂಗ್ ಮಾಡಿದ್ದು? ಇಂಜಿನಿಯರಿಂಗ್ ಬಂದು BIT ಕಾಲೇಜು ಬೆಂಗಳೂರಲ್ಲಿ ದೇವೇಗೌಡರೇ ಕೆಲಸ ಕೊಡಿಸ್ಕೊಟ್ರು, ಇದು ಸೀಟ್ ಕೊಡಿಸಿದೆ ಸರ್. ಯಾವಾಗ ಮುಗ್ದಿದ್ದು ಸರ್? ಅವನು 2013-14 ಮುಗಿಸ್ಕೊಂಡ ಸರ್. ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರ ಸರ್? ಈಗ ನೋಡಿ ಸರ್, ಒಂದು ಹೇಳ್ತೀನಿ, ಅವನಿಗೋಸ್ಕರ ನನ್ನ ಇರೋ ಜಮೀನಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲ ಪ್ರಾಜೆಕ್ಟ್ ಅವನಿಗೆ ಮಾಡ್ಕೊಟ್ಟಿದ್ದೀವಿ ಸರ್. ಅವನು ಬಂದು ಅಲ್ಲಿಗೆ ಬಂದು ನೋಡ್ಕೊಂಡು ಬರೋನು ಸರ್. ಆಯ್ತಾ ಸರ್? ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲಿ ಇರ್ತಾ ಇದ್ದ ಸರ್. ಆಮೇಲೆ ಬಿಟ್ಟರೆ ಬೆಂಗಳೂರಿಗೆ ಹೋಗೋನು ಸರ್. ಸೊ ಬಂದು ಹೋಗೋಣ, ನಾವು ಕೇಳೋವು ಏನೋ ಮಗನೇ ಅಂತ. ಅವನು ಸರ್ ಅವನಿಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ, ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗಾಗಲೇ ನಾನು ಮುನಿಸ್ವಾಮಿ ಅವರ ಜೊತೆಗೆ ಮಾತನಾಡ್ತಾ ಇದ್ದೆ, ಕೋಲಾರ MP ಜೊತೆಗೆ. 5 ಹಂತದ ಭದ್ರತಾ ವ್ಯವಸ್ಥೆಯನ್ನು ದಾಟ್ಕೊಂಡು ಈ ರೀತಿ ಬರ್ತಾರೆ ಅಂತಂದರೆ ಬಹಳ ಗಂಭೀರ ಪ್ರಮಾಣದ ಭದ್ರತಾ ಲೋಪ ಇದು. ಯಾಕಾಯಿತು, ಏನಿದೆ ಇದಕ್ಕೆ ಸಂಬಂಧಿಸಿ ಡೀಟೇಲು? ರಕ್ಷತ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅಥವಾ ಏನಂತಂದ್ರೆ ಒಬ್ಬ ರಿಪೋರ್ಟರ್ ಆಗಿರ್ಬೋದು, ಅಥವಾ ಯಾರೇ ಹೊರಗಡೆ ಇರುವಂತಹ ವ್ಯಕ್ತಿ, ಸಂಸದರನ್ನ ಹೊರತುಪಡಿಸಿ ನೀವು ಒಳಗಡೆ ಹೋಗಬೇಕು ಅಂತಂದ್ರೆ ಬರೋಬ್ಬರಿ 5 ಸುತ್ತಿನ ಭದ್ರತೆ ಆಗುತ್ತೆ. ಅಂದ್ರೆ ನಿಮಗೆ ಚೆಕಿಂಗ್ ಅನ್ನ ಮಾಡ್ಲಾಗ್ತಾ ಹೋಗುತ್ತೆ. ಫಸ್ಟ್ ಆರಂಭಿಕ ಹಂತಗಳಲ್ಲಿ 2 ಹಂತಗಳಲ್ಲಿ ಗೇಟ್ ಒಳಗಡೆ, ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ, ಮತ್ತೆ ಅದರ ಜೊತೆಗೆ ಹೊಸ ಪಾರ್ಲಿಮೆಂಟ್ ನ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂದ್ಸರಿ, ಮತ್ತೆ ನೀವು ಗ್ಯಾಲರಿಗೆ ಹೋಗಬೇಕಾದ್ರೆ 2 ಸುತ್ತಿನ ಭದ್ರತೆ, ಒಟ್ಟು 5 ಸುತ್ತಿನ ಭದ್ರತೆ ಇರುತ್ತೆ. ಆ ಒಂದೊಂದು ಭದ್ರತೆಯ ಸಂದರ್ಭದಲ್ಲೂ ಸಹಿತ ₹1 ಕಾಯಿನ್ ಅನ್ನ ತೆಗೆದುಕೊಂಡು ಸಹಿತ ಹೋಗೋದಕ್ಕೆ ಆಗೋದಿಲ್ಲ. ಅಲ್ಲಿ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಹೇಗಿರುತ್ತೆ, ಮತ್ತೆ ಒಳಗಡೆ ಹೋದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ, ಮತ್ತೆ ಘಟನೆ ಹೇಗೆ ನಡೀತು ಅನ್ನೋದಕ್ಕೆ ಮಾತನಾಡೋದಕ್ಕೆ ನಮಗೆ ದಾನಪ್ಪ ಅನ್ನುವಂತಹ ವ್ಯಕ್ತಿ ಒಳಗಡೆ ಹೋಗಿ ಅವರ ಜೊತೆ ಕೂತ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸರ್. ಈಗ ಅವ್ರ ನಿಮಗೆ ಇದನ್ನು ಪಾಯಸ ಸಹಿತ ತೋರಿಸ್ತಾ ಹೋಗ್ತೀನಿ ನಿಮಗೆ. ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂತಂದ್ರೆ ನಿಮಗೆ ಕಾಲಾವಕಾಶ ಸಿಕ್ಕಿರುತ್ತೆ, ಯಾವತ್ತು ದಿನಾಂಕ ಇರುತ್ತೆ, ಯಾರ ರೆಫರೆನ್ಸ್ ಇರುತ್ತೆ, ಮತ್ತೆ ಅವರ ಹೆಸರು, ಇದೆಲ್ಲವೂ ಸಹಿತ ಇಷ್ಟು ಕ್ಲಿಯರ್ ಆಗಿ, ಮತ್ತೆ ಬಾರ್ಕೋಡ್ ಇವೆಲ್ಲವೂ ಸಹಿತ ಇರುವಂತಹ ಸಂದರ್ಭದಲ್ಲಿ ಫುಲ್ ಸೆಕ್ಯೂರಿಟಿ ಚೆಕಿಂಗ್ ಆಗುವಂತಹ ಕಾರಣ ಸರ್. ಇದು ನೀವು ಪಾಸ್ ತಗೊಂಡಿದ್ದೆ ಅವಾಗ ನಿಮಗೆ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಪಾಸ್ ಹೇಗೆ ಇಶ್ಯೂ ಆಗುತ್ತೆ, ಮತ್ತೆ ಒಳಗಡೆ ಇವತ್ತು ಏನಾಯ್ತು ಅಂತ. ಫಸ್ಟ್ ಪಾಸ್ ಹೇಗೆ ಕೊಡ್ತಾರೆ ನಿಮ್ಗೆ, ನೀವು ಯಾರು ಥ್ರೂ ಹೋಗಿದ್ರಿ ಅಂತ? ಸರ್, ನಾನು ಸಮಾಜ ಕಲ್ಯಾಣ ಸಚಿವರಾದಂತ ನಾರಾಯಣ ಸ್ವಾಮಿ ಸಾಹೇಬ್ರನ್ನ ಭೇಟಿಯಾಗಿ ಅವರ PS ಕಡೆಯಿಂದ ನಾನು ಇವತ್ತು ಕಲಾಪಕ್ಕೆ ಪಾಲ್ಗೊಳ್ಬೇಕಂತ ಹೇಳಿ ನಾನು ನನ್ನ ಆಧಾರ್ ಕಾರ್ಡ್ ಕೊಟ್ಕೊಂಡು ನನ್ನ ಐಡೆಂಟಿ ಕಾರ್ಡ್ಸ್ ಎಲ್ಲ ಕೊಟ್ಟು ನಾನು ಪಾಸ್ ತಗೊಂಡಿದ್ದೀನಿ. ನನಗೆ ಕೊಟ್ಟ ಅವಧಿ 12 ಕಾಲಿಂದ 1 ಗಂಟೆ ಅವಧಿ ಕೊಟ್ಟಿದ್ರು ಸರ್. 12 ಕಾಲ್ ಅಂದ್ರೆ 12:20 ಆಯ್ತು ನಮ್ಮನ್ನ ಒಳಗಡೆ ಬಿಟ್ಟಾಗ ಸರ್. ಹಾ ಸರ್. ಓಕೆ, ಅಲ್ಲಿ ನೀವು ಸಹಿತ ಈ ಘಟನೆ ನಡೀತಲ್ಲ, ಘಟನೆ ನಡೆದುವಂತ ಸಂದರ್ಭ ನೀವು ಒಳಗಡೆ ಇದ್ರ? ಪಕ್ಕದಲ್ಲೇ ಇದೆ. ಏನಾಯ್ತು ಅಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿ ನಮಗೆ ಸರ್. ಅದರಲ್ಲಿ ಇರೋದು 3 ಗ್ಯಾಲರಿ ಇದೆ. ಒಂದು ಲೆಫ್ಟ್ ಸೈಡ್, ಒಂದು ಸೆಂಟ್ರ್, ಒಂದು ರೈಟ್ ಸೈಡ್ ಇದೆ. ನಾನು ಕುಂತಿದ್ದು ಲೆಫ್ಟ್ ಸೈಡ್, ಅವನು ಯಾರು ಅನಾಮಧೇಯ ಕುಂತಿದ್ದು ಎರಡನೇದು, ಅಂದ್ರೆ ಮಿಡ್ಲ್ ಅಲ್ಲಿ ಇರುವಂತ ಒಂದು ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದ. ಅಲ್ಲಿ ಮಧ್ಯಪ್ರದೇಶದ MP ಅವರು ಕಲಾಪದಲ್ಲಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವನು ಅನಾಮಧೇಯ ಏನಿದಾನ 2ನೇ ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದ, ಸೆಂಟ್ರಲ್ ಇರೋ ಗ್ಯಾಲರಿಯಲ್ಲಿ. ಅಲ್ಲಿಂದ ಜಂಪ್ ಮಾಡಿದ. ಅಲ್ಲಿ ಭದ್ರತೆ ಅವ್ರು ಏನ್ ಮಾಡಿದ್ರು, ಕೆಲವರು ಸಮಯ ಮುಗಿದ ಮೇಲೆ ಅವ್ರು ಹೊರ ಕಳ್ಸೋ ಕೆಲಸ ಇರುತ್ತೆ, ಅವ್ರು ಹೊರ ಕಳ್ಸೋ ಸಮಯ ನೋಡ್ಕೊಂಡು ಕೂತ್ಕೊಂಡಿದ್ದ. ಅವ್ರು ಸ್ವಲ್ಪ ಅವ್ರು ಜನ ಅವಧಿ ಮುಗಿದವ್ರು ಹೊರ ಕಳ್ಸೋ ಸಂದರ್ಭದಲ್ಲಿ ಇವನ್ ಏನ್ ಮಾಡಿದ, ಜಂಪ್ ಮಾಡಿದ ಮೇಲೆ ಒಂದೇ ಜಂಪಿಗೆ ಏನ್ ಬೀಳಲಿಲ್ಲ, ಅಲ್ಲೇ ನೇತಾಗಿದ. ಮತ್ತೆ ಅಲ್ಲಿದ್ದ ಮಹಿಳಾ MP ಗಳು ಇದ್ರು, ಅವ್ರು ಚೀರಾಡಿದ್ರು ಅವ್ನು ಎಗರದ್ ನೋಡಿ. ಆದ್ರೂ ಅವ್ನು ಲೆಕ್ಸ್ದಂಗ ಎಗರಿ ಕೆಳಗಡೆ ಬಿದ್ದ, ಕೊಠಡಿ ಕೆಳಗಡೆ, ಆ ಕಲಾಪ ನಡೆಯುವಂತ ಕೊಠಡಿಯಲ್ಲಿ ಬಿದ್ದ ತಕ್ಷಣ ಎದ್ದು ಇನ್ನೊಂದು ಟೇಬಲ್ ಟು ಟೇಬಲ್ MP ಅವರು ಕೂಡಂತ ಸ್ಥಾನಗಳು ಏನಿರುತ್ತೆ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ ಜಂಪ್ ಮಾಡ್ಕೊಂಡು ಸಭಾಧ್ಯಕ್ಷರು ಕೂಡಂತ ಸ್ಥಾನ ಒಂದು ಪ್ಲೇಸಿಗೆ ಹೋಗೋಕೆ ಪ್ರಯತ್ನ ಪಟ್ಟ. ಅಲ್ಲೇ ಇದ್ದಂತ ಎಲ್ಲ MP ಗಳು, ರಾಹುಲ್ ಗಾಂಧಿ ಅವರು, ರಾಜನಾಥ್ ಸಿಂಗ್ ಅವರು, ಆಮೇಲೆ
ಆಮೇಲೆ ನಮ್ಮ ಕೋಲಾರ MP ನಾರಾಯಣ ಸ್ವಾಮಿ ಅವರು ಅವರೆಲ್ಲರೂ ಹಿಡಿದ್ರು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಬೇರೆ ಬೇರೆ ರಾಜ್ಯದ MP ಗಳು ತಕ್ಷಣವೇ ಹಿಡಿದು ಕೈ ಕಾಲು ಗಟ್ಟಿಯಾಗಿ ಹಿಡಿದು ಅವನು ಬಂಧಿಸಿದ್ರು. ಬಂಧಿಸಿ ಸರಿಯಾಗಿ ಹೊಡೆದ್ರು ಕೂಡಗೆ ಅವ್ನು ಯಾವುದಕ್ಕೂ ಲೆಕ್ಸಿಸದೆ ಹಾಗೆ ಎದ್ದು ನಿಂತ್ಕೊಂಡು ಅವ್ನು ಬಲಗಾಲ್ ಶೂನಲ್ಲಿ ಒಂದು ಸ್ಪ್ರೇ ಹಿಡ್ಕೊಂಡ್ಬಂದಿದ್ದ. ಆ ಶೂ ಬಿಚ್ಚಿ ಅದರಲ್ಲಿರೋ ಸ್ಪ್ರೇನ ಫುಲ್ ಸ್ಪ್ರೆಡ್ ಮಾಡಿದೆ ಸರ್. ಆ ಸ್ಪ್ರೆಡ್ ಮಾಡಿದಾಗ ಆಕ್ಚುಲಿ ಅವ್ನು ಹಿಡಿದಂಥ MP ಗಳು ಎಲ್ಲರೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.